ಇದನ್ನು ಮುಟ್ಟೋದಕ್ಕೆ ಬಿಡ್ತಾ ಇಲ್ಲ. ಹೆಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ಶುಕ್ರವಾರ, ಬೆಳಿಗ್ಗೆ ಎದ್ದು ಕೆಲಸಗಳೆಲ್ಲ ಆಗಿದೆ. ಹಾಗೆ ಹಸ್ಬೆಂಡ್ ಆಫೀಸಿಗೆ, ಮಗ ಸ್ಕೂಲಿಗೆಲ್ಲ ಹೋಗಾಗಿದೆ. ನಾನು ನನ್ನ ಮಗಳಿದ್ದೀವಿ. ನನ್ನ ಮಗಳು ಇವಾಗ ತಾನೇ ಎದ್ದು ಅವಳ ತರಲೆ ಕೆಲಸಗಳೆಲ್ಲ ಶುರು ಮಾಡ್ಕೊಂಡಿದ್ದಾಳೆ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ, ಇನ್ನು ಅವಳ ಕೆಲಸಗಳೆಲ್ಲ ಶುರುವಾಗುತ್ತೆ. ಏನೇನು ಬೆಳಗ್ಗೆ ಇತ್ತು ಕೆಲಸ ಅದೆಲ್ಲ ಮುಗ್ದಿದೆ, ಇನ್ನೆಲ್ಲ ಅವಳ ಹಿಂದೆ. ಇದೊಂದು ನನ್ನ ಚಪ್ಪಲು. ಇದು ನಾನು ಮನೆ ಒಳಗಡೆ ಹಾಕೋದಕ್ಕೆ ಅಂತ ಈ ಒಂದು ಚಪ್ಪಲನ್ನ ಇಟ್ಕೊಂಡಿದ್ದೀನಿ. ನಾನು ಕಮ್ಮಿ ಮನೆ ಒಳಗಡೆ ಎಲ್ಲ ಚಪ್ಪಲ್ ಹಾಕೋದಿಲ್ಲ. ಬಟ್ ಏನಂದರೆ ನನಗೆ ಈ ನೆಲ ಆಗೋದಿಲ್ಲ, ಏನೋ ಗೊತ್ತಿಲ್ಲ, ಈ ನೆಲ ನನ್ನ ಕಾಲಿಗೆ ಹಿಡಿಸೋದಿಲ್ಲ, ತುಂಬಾ ಕಾಲು ಒಡೆಯುತ್ತೆ ನನಗೆ. ಹಾಗಾಗಿ ನಾನು ಈ ರೀತಿ ಚಪ್ಪಲ್ ಹಾಕ್ತೀನಿ. ಅದು ಒಂದೊಂದು ಸಲ ನೆನಪಾದಾಗ ಹಾಕ್ತೀನಿ, ಇಲ್ಲಾಂದರೆ ಹಾಗೆ ಬಿಟ್ಬಿಡ್ತೀನಿ. ಸೊ ಇದನ್ನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ. ನಾನು ಕಿಚನಲ್ಲಿ ಜಾಸ್ತಿ ಹಾಕ್ಕೊಳ್ತೀನಿ, ಯಾಕಂದರೆ ನಿಂತ್ಕೊಂಡಾಗೆಲ್ಲ ನನಗೇನೋ ಕಾಲಡಿ ನೋವಾಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಇವಾಗಂತೂ ಹಾಕೋದಕ್ಕೆ ಆಗೋದಿಲ್ಲ. ಇದನ್ನು ಒಂದೇ ಸಮನೆ ಇವಳು ಹಾಕೋದು ನೋಡಿ. ಏನು ಈ ಡ್ರೆಸ್ಸಿಗೆ ಹಾಕೋದಕ್ಕೆ ಆಗೋದಿಲ್ಲ, ಇಲ್ಲಾಂದರೆ ಹಾಕ್ಕೊಂಡು ಹೋಗ್ತಾಳೆ ನೋಡಿ. ಏನಾದರೂ ಸಿಗುತ್ತೆ ಇಂಥದ್ದೆಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಲ್ಪರ್ ತಿಕ್ಕಿಂಡಿರಿಗೆ ಅಮ್ಮ ಪಾಡೋಡಾ. ನೋಡಿ, ಅದು ಇವಾಗ ಅವಳಿಗೆ ಕಾಲಿಲ್ಲ, ಇಲ್ಲ ಅಂದರೆ ಅದನ್ನು ಹಾಕ್ಕೊಂಡು ಹೋಗ್ತಾಳೆ ನೋಡಿ. ಓಯ್, ಎಲ್ಲಿಗೆ ನಿನ್ನ ಸವಾರಿ? ಅದನ್ನ ಹಾಗೆ ತಗೊಂಡೋಗಿ ಒಂದನ್ನು ಎಲ್ಲೋ ಬಿಸಾಕ್ಬಿಟ್ಟಿದ್ದಾಳೆ. ಒಂದೇ ಕಾಣಿಸ್ತಾ ಇರೋದು ಇವಾಗ 2 ದಿವಸದಿಂದ. ಇದು ನನ್ನದು ಇನ್ನೊಂದು ಫ್ರೂಟ್ ಮುಚ್ಚು ಅಂಥದ್ದೊಂದು ಇದ್ದದ್ದು, ಇದಕ್ಕೆ ಹೇಳೋದು ಗೊತ್ತಿಲ್ಲ. ಫ್ರೂಟ್ ಮುಚ್ಚು ಅಂಥದ್ದು. ಸೊ ಅದು ಹಾಳಾಗಿಬಿಟ್ಟಿದೆ, ತುಂಬ ಹಳೇದಾಗಿದೆ. ಅದನ್ನು ಈ ರೀತಿ ಹಾಕ್ಕೊಂಡು ಬರ್ತಾಳೆ. ಈ ರೀತಿ ಹಾಕ್ಕೊಂಡು ಬರೋದು ಅವಳಿಗೊಂದು ಅದೊಂದು ಅಭ್ಯಾಸ. ಕೂ 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 ಕೂ. ಇವಾಗೆಲ್ಲ ಈ ರೀತಿಯೇ ಫ್ಯಾಷನ್ ಶೋಗಳೆಲ್ಲ ನಡೀತಾ ಇರೋದು. ಏನೇನೋ ತಲೆ ಮೇಲೆ ಹಾಕ್ಕೊಂಡು ಫ್ಯಾಷನ್ ಶೋ ನಡೀತಾ ಇರ್ತಾರೆ. ಕೂ ಕೂ ಕೂ. ಓ ವಾವ್, ಶೋಕುಂಡು ಗೋಲು ಶೋಕುಂಡ್. ಕೂ ಕೂ ಕೂ. ಇವತ್ತು ಬ್ರೇಕ್ಫಾಸ್ಟಿಗೆ ಪರಾಟ ಮಾಡಿದ್ವಿ. ಇದು ಬಂದುಬಿಟ್ಟು ಸ್ಟಫ್ಡ್ ಪರಾಟ, ಆಲೂಗಡ್ಡೆ, ಆನಿಯನು, ಆಮೇಲೆ ಕೈ ಹಾಕ್ತಿದ್ದಾಳೆ, ಆಲೂಗಡ್ಡೆ, ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಈ ರೀತಿ ಹಾಕಿರೋದು ಇದರ ಒಳಗಡೆ ಇದೆ. ತುಂಬ ತಿನ್ನೋದಿಲ್ಲ, 2-3 ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ತುಪ್ಪ ಹಾಕಿದೆ, ತುಪ್ಪನ ಫುಲ್ ತಿಂದು. ಹಾಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ, ಅದು ನಾನು ಮನೆಯಲ್ಲೇ ಮಾಡಿರೋ ಮೊಸರು. ಹಾಗೆ ಇದು ಬಂದು ಖರ್ಜೂರದ ಚಟ್ನಿ ನಾನೇ ಮಾಡಿದ್ದು. ಅವಳಿಗೆ ಹಾಗೆ ತಿನ್ನೋದಕ್ಕೆ ಇಷ್ಟ, ಏನನ್ನು ಯಾವುದ್ರಲ್ಲೂ ಡಿಪ್ ಮಾಡಿ ತಿನ್ನೋದಕ್ಕೆ ಅವಳಿಗೆ ಇಷ್ಟ ಆಗೋದಿಲ್ಲ. ಹಾಗೆಲ್ಲ ನಮಗೆಲ್ಲ ಹೀಗೆ ಫುಲ್ಲು ಮೊಸರು ಆ್ಯಂಡ್ ತುಪ್ಪ ಇಲ್ಲ ಅಂದರೆ ಬೆಣ್ಣೆ, ಏನಾದರೂ ಪಿಕ್ಕಲ್ ಇರಬೇಕು. ಇವತ್ತು ಪಿಕ್ಕಲ್ ಯಾವುದೂ ಇರಲಿಲ್ಲ, ನಾವು ತರೋದಿಲ್ಲ ಇವಾಗ ಪಿಕ್ಕಲ್. ಹಾಗಾಗಿ ನಾನೇ ಖರ್ಜೂರ ಚಟ್ನಿ ಮಾಡಿದೆ, ಅದು ಚೆನ್ನಾಗಿರುತ್ತೆ. ಅವಳಿಗೆ ಸ್ವಲ್ಪ ಕೊಟ್ಟಿದ್ದೀನಿ, ಬಟ್ ಅವಳಿಗೆ ಹೀಗೆ ತಿನ್ನೋದಕ್ಕೆ ಇಷ್ಟ ನೋಡಿ. ಈ ರೀತಿ ನಾವು ಸ್ಟಫ್ಡ್ ಪರಾಟ ಎಲ್ಲ ಮಾಡಿಕೊಟ್ರೆ ಎಲ್ಲನೂ ಹೋಗುತ್ತೆ, ವೆಜಿಟೇಬಲ್ ಹೋಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತೀರಾ ವೆಜಿಟೇಬಲ್ ತಿನ್ನೋದಿಲ್ಲ ನನ್ನ ಮಗು ಏನು ಮಾಡೋದು ಅಂತ. ಈ ಥರ ಮಾಡಿಕೊಡಿ. ಅಂದರೆ ಕ್ಯಾರೆಟ್ ಹಾಕ್ಬೋದು, ಕಾಲಿಫ್ಲವರ್ ಹಾಕ್ಬೋದು. ಆ್ಯಂಡ್ ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪೆಲ್ಲ ಇದೆಯಲ್ಲ, ಅದೆಲ್ಲ ನಾವು ಈ ರೀತಿ ತಿನ್ನಿಸ್ಬೋದು ಮಕ್ಕಳಿಗೆ. ಖಂಡಿತ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಅಂತೂ ಪರಾಟ ಅಂದರೆ ಅವನಿಗಾಯಿತು, ಎಲ್ಲ ತರಕಾರಿಗಳು ಹೊಟ್ಟೆ ಹೋಗುತ್ತೆ. ಮೊಸರು ತಿನ್ನೋದು ನನಗೆ, ಅವಳಿಗೆ ಮೊಸರೆಲ್ಲ ಆ ರೀತಿ ತಿನ್ನೋದಕ್ಕೆ ಇಷ್ಟ. ಬಟ್ ಮೊಸರು ಅಷ್ಟೊಂದು ಅವಳಿಗೆ ಇಷ್ಟ ಆಗೋದಿಲ್ಲ. ಆದರೂ ಒಂದು ಸ್ವಲ್ಪ ಈ ರೀತಿ ಗಲೀಜು ಮಾಡಿ ತಿನ್ನೋದಂದರೆ ಇಷ್ಟ ಅವಳಿಗೆ.
ಎಟುಂಡಾ ಇವಾಗ ಸ್ವಲ್ಪ ಸ್ವಲ್ಪ ನಾನು ಹಾಲು ಕೂಡ ಕೊಡ್ತೀನಿ, ದನದ ಹಾಲು ಕೂಡ ಕೊಡ್ತೀನಿ ಇವಾಗ ಅವಳಿಗೆ. ಬ್ರೆಸ್ಟ್ ಮಿಲ್ಕ್ ಹೆಂಗೂ ಕೊಡ್ತಾ ಇದ್ದೀನಿ, ಅದ್ರ ಜೊತೆಗೆ ಈ ಹಾಲು ಕೂಡ ಕೊಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸಂಜೆ ಹೊತ್ತಿಗೆ ಕೊಡೋದು, ಬೆಳಿಗ್ಗೆ ಒಂದೊಂದು ಸಲ ಅಂದರೆ ಸಂಜೆ ನಾನು ಹನಿಗೆ ಕೊಡ್ತೀನಿ, ಆ ಟೈಮಲ್ಲಿ ಇವಳಿಗೆ ಕೂಡ ಸ್ವಲ್ಪ ಹಾಕ್ಕೊಡ್ತೀನಿ ಅಷ್ಟೇ. ಇದು ಇವಾಗ ಹೆಂಗೋ ಬ್ರೆಸ್ಟ್ ಮಿಲ್ಕ್ ತಗೋತಾ ಇದ್ದಾಳಲ್ಲ, ಹಾಗಾಗಿ ಅಷ್ಟೊಂದು ಫೋರ್ಸ್ಫುಲ್ಲಿ ಅದನ್ನೆಲ್ಲ ಕುಡಿಸೋದಿಲ್ಲ. ಒಂದೊಂದು ದಿವಸ ಕುಡಿತಾಳೆ, ಒಂದೊಂದು ದಿವಸ ಕುಡಿಯೋದಿಲ್ಲ ಯಾವುದು ದನದ ಹಾಲನ್ನ. ಹಾಗಾಗಿ ಅದನ್ನೂ ಕೂಡ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಬಾಟ್ಲಲ್ಲಿ ಹಾಕ್ಕೊಡ್ತೀನಿ. ನಾವು ಅವಳಿಗೆ ಕಿವಿ ಚುಚ್ಚಿಸಿದ್ವಲ್ಲ, ಆ ಕಿವಿ ಚುಚ್ಚಿಸಿದ್ಮೇಲೆ ಅವಳಿಗೆ ಬರೀ ಈ ಥರದನೇ ನೋಡಿ, ಕಿವಿ ನೋಡಿ ಹಿಂಗಾಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇರ್ಬೋದು. ಇದನ್ನು ಮುಟ್ಟೋದಕ್ಕೆ ಬಿಡ್ತಾಯಿಲ್ಲ, ಏನಂತ ಗೊತ್ತಿಲ್ಲ, ಯಾವುದ್ರಲ್ಲೋ ಎಳ್ಕೊಂಡು ಬಿಟ್ಟಿದ್ದಾಳೆ ಅಥವಾ ಕಿವಿದನ್ನೇ ಎಳ್ಕೊಂಡ್ಲ ಗೊತ್ತಿಲ್ಲ. ಮತ್ತು ನೋಡಿದ್ರಲ್ಲ ಕಿವಿ ಆ ಥರ ಆಗಿದೆ, ಅದೊಂಥರ ಗಲೀಜಾಗಿದೆ. ಕಿವಿ ಚುಚ್ಚಿಸಿದ ಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ. ಆ್ಯಂಡ್ ಇನ್ನೊಂದು ನನಗೇನು ಅನಿಸಿದ್ದು ಅಂದರೆ, ಈ ರೀತಿಯ ಕಿವಿದು ಚುಚ್ಚಿಸ್ಲೇಬಾರ್ದು. ಈ ಬೆಡ್ಶೀಟಲ್ಲೆಲ್ಲ ಜಾಸ್ತಿ ಸಿಕ್ಕಾಕೊಳ್ಳೋದು ಈ ಥರದ್ದು ಸ್ಟಡ್ ಥರದ್ದೆಲ್ಲ ಹಾಕ್ಕೊಂಡ್ರೆ ಒಳ್ಳೇದು ಅಂತ ನಂಗೆ ಅನಿಸಿದ್ದು. ಬಟ್ ನಂಗೆ ಅಕ್ಕ ಹೇಳಿದ್ದು, ಅವಳ ಮಗಳಿಗೆ ಸ್ಟಡ್ ಹಾಕಿದ್ಲು, ಇನ್ನೂ ಎಳ್ಕೊಂಡಿತ್ತು ಡ್ರೆಸ್ಸಲ್ಲೆಲ್ಲ, ಹಾಗಾಗಿ ಅದು ಜಾಸ್ತಿ ಸಿಕ್ಕಾಕೊಳ್ಳುತ್ತೆ, ಬೇಡ ಈ ಥರದ್ದು ಹಾಕು ಅಂತ ಹೇಳಿದ್ಲು. ಈ ಥರದ್ದು ಹಾಕಿದ್ಮೇಲೆ ಇವಳಿಗೆ ಫಸ್ಟಿಗೆ ಚುಚ್ಚಿಸಿದ್ವಲ್ಲ, ಚುಚ್ಚಿಸಿದ ಕೂಡಲೇ ಈ ಸೈಡ್ ಇದೇನಾಯಿತು ಅಂದರೆ, ಚುಚ್ಚಿಸುವಾಗಲೇ ತುಂಬ ಹಠ ಮಾಡಿದ್ಲು, ತುಂಬ ಅದು ರಾಮಾಯಣ ಮಾಡಿದ್ಲು. ಅವರಿಗೆ ಚುಚ್ಚಿಸೋದಕ್ಕೆ ಸರಿಯಾಗಿ ಬಿಟ್ಟಿಲ್ಲ, ಆದರೂ ಇತ್ತು. ಅದಾಗಿ ಒಂದು 4-5 ದಿವಸಕ್ಕೆ ಬೆಡ್ಶೀಟಲ್ಲಿ ಸಿಕ್ಕಾಕೊಂಡು ಆ ಕಡೆದು ಬಂತು ಆ್ಯಂಡ್ ತುಂಬ ಬ್ಲಡ್ ಬಂತು. ಅದಾಗಿ ಮತ್ತೆ ಒಂದು 3 ಡೇಸ್ ಬಿಟ್ಟು ಬೇರೆಯೊಬ್ಬರ ಹತ್ರ ಇದನ್ನು ಸರಿ ಮಾಡಿಸಿದ್ದು, ಕಿವಿಗೆ ಹಾಕಿ. ಯಾವಾಗಲೂ ಸ್ವಲ್ಪ ಜಾಸ್ತಿ ಕಿರ್ಚಿದಾಳೆ, ಸರಿ ಮಾಡಿಸಿದ್ದು. ಅದಾಯ್ತಲ್ಲ ಒಂದು ಕತೆ. ಅದಾದಮೇಲೆ ಸರಿ ಇತ್ತು ಎರಡೂ. ಓಕೆ, ಅದಕ್ಕೆ ಉಪ್ಪು ನೀರೆಲ್ಲ ಹಾಕಿ ಮತ್ತು ಟೀ ಬ್ಯಾಗ್ಟೆಲ್ಲ ಹಾಕಿ ಸರಿ ಮಾಡಿದ್ವಿ. ಅದಾಗಿ ಏನೋ ಗೊತ್ತಿಲ್ಲ, ನೆನ್ನೆ ಹೀಗೆ ಸಡನ್ನಾಗಿ ನೋಡ್ತಾ ಇದ್ದೀನಿ, ಕಿವಿ ಹಿಂದ್ಗಡೆ ಒಂದಿಷ್ಟು ದೊಡ್ಡ ಗುಳ್ಳೆ ಆಗಿ ಫುಲ್ ಪಸ್ ಆಗಿಬಿಟ್ಟಿದೆ. ಆಮೇಲೆ ನಾವು ಮತ್ತೆ ನೋಡಿದ್ಮೇಲೆ ಟೀ ಬ್ಯಾಗ್ಟೆಲ್ಲ ಹಾಕಿದ್ವಿ. ಒಂದು ಆಯಿಂಟ್ಮೆಂಟ್ ಬರುತ್ತೆ ಟೀ ಬ್ಯಾಗ್ಟ್ ಅಂತ, ಅದನ್ನ ಹಾಕಿದ್ಮೇಲೆ ಅದು ಒಡೆದೋಯ್ತು. ಏನಿತ್ತು ಗುಳ್ಳೆ ಥರ ಅದು ಒಡೆದೋಯ್ತು. ಅದು ಒಡೆದೋಗಿ ಫುಲ್ ಬ್ಲಡ್ಡೆಲ್ಲ, ಇವಾಗಲೂ ಆ ಒಂದು ಏನು ಹೋಲ್ ಇದೆಲ್ಲ ಅದರಿಂದ ಬ್ಲಡ್ಡೆಲ್ಲ ಬರ್ತಾ ಇದೆ. ಏನು ಮಾಡ್ಕೊಂಡಿದ್ದಾಳೆ ಗೊತ್ತಿಲ್ಲ. ಮುಟ್ಟೋದಕ್ಕೆ ನೆನ್ನೆಲ್ಲ ಬಿಡ್ತಾ ಇರಲಿಲ್ಲ, ಇವತ್ತು ಸದ್ಯಕ್ಕೆ ಬಿಡ್ತಾ ಇದ್ದಾಳೆ. ಹಾಗೆ ಚುಚ್ಚಿಸಿದ ಮೇಲೆ ಈ ಥರದ್ದೆಲ್ಲ ಪ್ರಾಬ್ಲಮ್, ಅದು ಸಿಕ್ಕಾಕೊಳ್ಳುತ್ತೆ. ಮತ್ತು ಬಿದ್ದಾಗ ಏನೋ ತಾಗಿದೆಯೋ, ಬೀಳ್ತಾನೆ ಇರ್ತಾಳೆ, ಜಾಸ್ತಿ ಬೀಳ್ತಾ ಇರ್ತಾಳೆ. ಇವಾಗ ಎಲ್ಲೆಲ್ಲೂ ಹೋಗೋದು, ಹತ್ತೋದು, ಬೀಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಎಷ್ಟು ಅಂತ ನಮಗೂ 24 ಗಂಟೆ ಅವರ ನೋಡ್ಕೊಂಡಿರೋದಕ್ಕಾಗಲ್ಲ, ಮನೆ ಕೆಲಸ ಅದು ಇದು ಇರುತ್ತಲ್ವ. ಸೊ ನೋಡ್ಕೊಂಡಾಗೆಲ್ಲ ಸರಿ ಇರ್ತಾಳೆ. ನಾವಮ್ಮ ಕಣ್ಣು ತಪ್ಪಿಸಿ ಎಲ್ಲೆಲ್ಲಿ ಹತ್ತೋದು ಮಾಡೋದೆಲ್ಲ ಇರ್ತಾರೆ ಇವಾಗ. ಸೊ ಆವಾಗ ತುಂಬ ಸಲ ಬಿದ್ದಿದ್ದಾಳೆ, ಬಿದ್ದದಾಗಿದೆಯೋ ಏನೋ ಗೊತ್ತಿಲ್ಲ, ಒಟ್ಟಾರೆ ಈ ರೀತಿ ಆಗಿದೆ. ಸೊ ನಾವು ಮಾತಾಡ್ತಾ ಇದ್ವಿ, ಫುಲ್ ಮೊಸರಲ್ಲಿ ಬೆಳಗಿಸಿ ತಿಂತಾ ಇದ್ದಾಳೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಕಮೆಂಟ್ ಬರ್ತಾ ಇರೋದು ನನಗೇನು ಗೊತ್ತಾ, ನನ್ನ ಮಗು ತಿಂತಾ ಇಲ್ಲ, ಏನು ಮಾಡೋದು, ತಿನ್ನೋದೇ ಇಲ್ಲ ಅಂತ. ಇನ್ನೊಂದು, ನಾವು ಜಾಸ್ತಿ ಫೀಡ್ ಮಾಡ್ತೀವಲ್ಲ, ಬಾಯಿಗೆ ಕೊಡ್ತೀವಲ್ಲ, ಅದಕ್ಕಿಂತ ಅವ್ರ ಹತ್ರ ಕೊಟ್ಟು ತಿನ್ನಿಸ್ತು, ಅವರಿಗೇನೆ ಕೊಡಬೇಕು ತಟ್ಟೆ. ಗಲೀಜು ಮಾಡಿದ್ರೆ ಮಾಡಲಿ, ಮಾತ್ರ ಫುಡ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ನಾವು ಗಲೀಜು ಮಾಡ್ತಾರೆ ಮಕ್ಕಳು, ಬೇಡ ಅವರಿಗೆ ಕೊಡೋದು ಅಂತ ಅಂದರೆ ಎಲ್ಲದಕ್ಕೂ ಬೇಡ ಬೇಡ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ನಾವು ಅವರಿಗೆ ಫುಡ್ಡಲ್ಲಿ ಆಟಾಡ್ಕೊಂಡು ತಿನ್ನೋದಕ್ಕೆ ಬಿಡಬೇಕು, ಆವಾಗ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ನಾನು ಎಲ್ಲ ಟೈಮ್ ಕೊಡೋದಿಲ್ಲ, ಒಂದೊಂದು ನನಗೂ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂದೊಂದು ಹೊತ್ತೆಲ್ಲ ಅವಳ ಕೈಯಲ್ಲೇ ಕೊಟ್ಬಿಡ್ತೀನಿ, ಅವಳು ತಿಂತಾಳೆ. ಫ್ರೂಟ್ಸ್ಗಳೆಲ್ಲ ನಂಗೆ ಕೊಡೋದೇ ಇಲ್ಲ, ಕಟ್ ಮಾಡಿಬಿಟ್ಟು ಅವಳ ಕೈಯಲ್ಲೇ ಕೊಟ್ಬಿಡೋದು, ಅವಳು ತಿಂತಾಳೆ. ಸೊ ಹಾಗೆ ಮಾಡಿದರೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಸೊ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ಅವರಿಗೆ ಹೇಳಿದ್ದು ನಾನು. ಹ್ಯಾಪಿ ಎಡುಂಡ ನಮ್ಮದು ಸ್ನಾನ ಆಯಿತು. ನನಗೊಂದು ಬಟ್ಟೆ ಎಲ್ಲ ಸ್ನಾನ ಎಲ್ಲ ಆಗಿ ಈ ರೀತಿ ಡ್ರೆಸ್ ಹಾಕೋ ಹೊತ್ತಿಗೆ ನನಗೆ ಜೀವಕ್ಕೆ ಬಂದಿರುತ್ತೆ. ಸಾಕು ಮಾಡಿಬಿಡ್ತಾಳೆ, ಸುಮ್ಮನೆ ಆಳೋದು. ಇವತ್ತು ಏನಕ್ಕೆ ಹತ್ತಿದ್ದು ಅಂದರೆ, ಅದು ಅವಳ ಕ್ರೀಮು ಸೆಟಫಿಲ್ ಅದು ಮುಗ್ದಿದೆ. ಸೊ ನಾನೇನು ಮಾಡಿದೆ ಅಂದರೆ, ಓಪನ್ ಮಾಡಿಬಿಟ್ಟು ಕ್ರೀಮ್ ಹಚ್ಚಿದೆ. ಅದನ್ನು ನೋಡಿದ್ಲು, ಓಪನ್ ಮಾಡಿರೋದು, ಅದನ್ನ ಓಪನ್ ಮಾಡಿದ್ದು ನೋಡಿದ್ಲು. ಸೊ ಅದಾದಮೇಲೆ ನಾನೇನು ಮಾಡಿದೆ, ಕ್ಲೋಸ್ ಮಾಡಿದೆ. ಆ ಕ್ಲೋಸ್ ಮಾಡಿರೋದಕ್ಕೆ ಒಂದು ಇಷ್ಟು ಹತ್ತಲು ನನಗೆ ಬಟ್ಟೆ, ಅವಳ ಡ್ರೆಸ್ ಕೂಡ ಹಾಕೋದಕ್ಕೆ ಬಿಟ್ಟಿಲ್ಲ. ಅದಾದಮೇಲೆ ಮತ್ತೆ ಓಪನ್ ಮಾಡಿ ಕೊಟ್ಟೆ ನೋಡಿ. ಇವಾಗ ಅವಳು ಹ್ಯಾಪಿ, ಆ ರೀತಿ ಆಟ ಆಡ್ಕೊಂಡಿರೋದಕ್ಕೆ. ನೋಡಿದ್ಲು ನಾನು ಯಾವ ರೀತಿಯಲ್ಲಿ ಹಚ್ಚಿದೆ ಅಂತ. ಸೊ ಆ ರೀತಿ ಆಟ ಆಡೋದಕ್ಕೆ ಅವಳಿಗೆ ತುಂಬ ಖುಷಿ ಇವಾಗ. ಸೊ
ಸೊ ಇನ್ನು ನಾವು ಮಲಗಬೇಕು. ಇನ್ನು ನಾನು ಅವಳನ್ನು ಮಲಗಿಸ್ಬೇಕು. ಇನ್ನು ಮಲಗಿಸೋದಕ್ಕೆ ನಾನು ಇಷ್ಟು ಜಗಳಾಡಬೇಕು ಅವಳು. ಆ ಬಾಟಲ್ನ ತೆಗೆದಿಡ್ಬೇಕು, ಅವಳ ಕೈನ ತೆಗಿಬೇಕಂದ್ರೆ ಇಷ್ಟು ಅಳ್ತಾಳೆ. ಸೊ ಅದರಲ್ಲಿದೆ. ಅವಳನ್ನು ಮಲಗಿಸಿದ್ರೆ ನನ್ನ ಬೆಳಗ್ಗೆನ ಒಂದು ಮಟ್ಟಿನ ಕೆಲಸಗಳು ಮುಗಿದೋಗುತ್ತೆ. ಸೊ ಮತ್ತು ನಾನು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಏನಾದರೂ ನನ್ನ ಕೆಲಸಗಳು ಮೊಬೈಲ್ ನೋಡೋದು ಆಮೇಲೆ ನನ್ನ ಟೈಮ್ನ ನಾನು ಸ್ಪೆಂಡ್ ಮಾಡ್ಬೋದು. ಸೊ ಇವಾಗ ಮಲಗಿಸ್ಬೇಕು ಅಷ್ಟೇ. ಹಠ ಮಾಡಿ ಒಂದು 1/4 ಗಂಟೆ 10 ಎಲ್ಲ ಇವಾಗ ಮಲ್ಕೊಂಡಿದ್ದಾಳೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲೇ ತನಕ ಟೇಕ್ ಕೇರ್. ಬಾಯ್.